ನಾಳೆಯಿಂದ ಒಬ್ಬ ಉದ್ಯಮಿ ಆಗಬೇಕು, ಹೋಟೆಲ್ ಉದ್ಯಮಿ ಆಗಬೇಕು ಅಂತ ಯಾರಾದರೂ ಕನಸು ಕಂಡಿದ್ರೆ ಅವರಿಗೊಂದು 5 ಸೂತ್ರಗಳನ್ನು ಹೇಳಿ. ಒಂದು, ಮೊದಲನೇದಾಗಿ ಅವರು ಟ್ರೈನಿಂಗ್ ಬೇಕು ಅವರಿಗೆ. ಅಂದರೆ ಬೇರೆ ರೆಸ್ಟೋರೆಂಟ್. ಹೌದು, ರೆಸ್ಟೋರೆಂಟ್ ಎಲ್ಲರೂ ಆಗಲಿ, ಒಳನೋಟ ಹೊರನೋಟ ಅಂತ ಏನು ಹೇಳ್ತಾರೆ, ಹೊರನೋಟ ಒಂದೇ ಉಪಯೋಗ ಆಗಲ್ಲ, ಒಳನೋಟ ಕೂಡ ಬೇಕು. ಒಂದು ನಿಭಾಯಿಸಬೇಕಾದ್ರೆ ಇವತ್ತು ನೋಡಿ, ಆಹಾರ ಉದ್ಯಮದಲ್ಲಿ ನಮ್ಮದೇ ಆದಂಥ ಒಂದು ರುಚಿ, ನಿಮ್ಮದೇ ಆದಂಥ ಒಂದು ರುಚಿ. 100 ಹೋಟ್ಲುಗಳಿದೆ, 100 ಹೋಟ್ಲುಗಳಲ್ಲಿ ಕೂಡ ಒಂದೇ ಥರ ತಿಂಡಿ ಇರೋದಿಲ್ವಲ್ಲ. ಅದೇ ಒಬ್ಬ ಆ ಓನರ್ನ ಆಸಕ್ತಿ ಮೇಲೆ ಆ ಹೋಟ್ಲ್ ತಿಂಡಿಗಳಿರುತ್ತೆ. ಅದನ್ನು ಗಳಿಸ್ಬೇಕಾದ್ರೆ ನನ್ನದೇ ಆದೊಂದು ಪ್ಯಾಷನ್ ಇರಬೇಕು. ಆ ಪ್ಯಾಷನ್ ಇವತ್ತು ಏನಾಗುತ್ತೆ, ಮಾನಿಟರ್ ಮಾಡಿ ಪಕ್ಕದ ಹೋಟ್ಲಿರೋ ಸಾಂಬಾರು ಅದೇ ಚಟ್ನಿ ನನ್ನ ಹೋಟೆಲ್ ಕೂಡ ಸಿಕ್ಕಿದ್ರೆ ಏನಾದ್ರು ಪ್ರಯೋಜನ ಆಗೋದಿಲ್ವಲ್ಲ. ಬಟ್ ರುಚಿ ಬೇರೆ ಇರಬೇಕು, ಸ್ವಲ್ಪ ರುಚಿ ಬೇರೆ ಇರಲೇಬೇಕು, ಡಿಫ್ರೆಂಟ್. ಅಲ್ಲಿ ಹೋದ ಅವ್ರಿಗೆ ಏನೋ ಒಂದು ತೃಪ್ತಿ. ಇವತ್ತು ಇಲ್ಲಿ ಬಂದರು, ಇಲ್ಲಿ ನಾಳೆ ಅಲ್ಲೂ ರುಚಿಯಾಗಿ ಕಾಣಬೇಕು, ಇಲ್ಲೂ ರುಚಿಯಾಗಿ ಕಾಣಬೇಕು. ಸಮ್ ಡಿಫ್ರೆಂಟ್ ಟೇಸ್ಟ್ ಇಸ್ ನೀಡ್. ಇದೆಲ್ಲ ಏನಾಗುತ್ತೆ, ಒಂದು ಪ್ಯಾಷನ್ ಇರಬೇಕು. ಅವರು ಮೊದಲು ಅದರ ಅರಿವು ತೊಗೊಳ್ಬೇಕು, ತಿಳ್ಕೊಳ್ಬೇಕು. ನಾಳೆ ಒಬ್ಬ ಎಂಪ್ಲಾಯ್ ಬಂದಿಲ್ಲ ಅಂದರೂ ಅದನ್ನು ಟ್ಯೂನಿಂಗ್ ಮಾಡ್ಸಂಗೆ ಇರಬೇಕು. ಯಜಮಾನ ನಿರಂತರ, ಎಂಪ್ಲಾಯಿ ಹೇಳೋಕ್ಕಾಗಲ್ಲ. ಅವ್ರು ಬೇರೆ ಆಪ್ಷನ್ ಬಂದು ಅವ್ರು ಹೋಗಬಹುದು. ಕೆಲವು ಸಿನಿಮಾಗಳು ಬಂದಿದೆ, ನೋಡಿರ್ಬೋದು. ಒಂದು ಇಡ್ಲಿ ಕಡಾಯಿ ಅಂತ ತಮಿಳಿನಲ್ಲಿ, ತೆಲುಗಿನಲ್ಲಿ ಇಡ್ಲಿ ಕೊಟ್ಟು ಅಂತ ಬಂತು. ಅದರಲ್ಲಿ ಬರೇ ನೋಡಿ, ಅವ್ರು ಬರೇ ಬೆಳಗ್ಗೆ ಯಜಮಾನರು ಗಂಡ ಹೆಂಡ್ತಿ ಒಂದು ಮನೆಯಿಂದ ಬರೇ ಒಂದು ಇಡ್ಲಿ ಮಾರಾಟ ಮಾಡಿ ಅವ್ರ ಜೀವನ ಮಾಡಿ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಪ್ರೀತಿ, ಶ್ರದ್ಧಾ, ಭಕ್ತಿ. ಅದೇ ಅವ್ರ ಮಗ ಮಾಡೋಕ್ಕೆ ಹೊರಟು ಕೂಡಲೇ ಅಲ್ಲಿ ಅವರು ಹೊರಗಡೆ ದೇಶಕ್ಕೆ ಹೋದರು, ಬೇರೆ ಹೋಗಿ ಇಲ್ಲಿ ದೊಡ್ಡವ್ರ ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡಿ ಬಂದರು, ಮತ್ತೆ ಕೂಡಲೇ ಆ ಗ್ರಾಹಕರನ್ನು ಒಪ್ಕೊಳ್ಳಿಲ್ಲ. ಕಷ್ಟಪಟ್ಟು ಅಪ್ಪನನ್ನು ಏನು ಮಾಡ್ತಿದ್ರು ತಿಳ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಪ್ರೀತಿ ಬೆರ್ತಿತ್ತು ಅದರಲ್ಲಿ. ಆವಾಗ ಅದು ಹಾಗೆ ಫ್ಲರಿಶ್ ಆಯಿತು. ಆಹಾರ ಉದ್ಯಮದಲ್ಲಿ ಪ್ರೀತಿ ಬೇಕು, ನಮ್ಮ ಸ್ವಂತ ಆಸಕ್ತಿ ಬೇಕು. ಇದು ಬೇರೆ ಬಿಸ್ನೆಸ್ ಮೇಲೆ, ಟ್ರೇಡಿಂಗ್ ಬಿಸ್ನೆಸ್ ಅಲ್ಲ ಇದು. ದಿಸ್ ನಾಟ್ ಫಾರ್ ಟ್ರೇಡಿಂಗ್, ದಿಟ್ ಸೇವೆ. ದಯವಿಟ್ಟು ಇದನ್ನು ನಾವು ಬಿಸ್ನೆಸ್ ಅನ್ನೋದಕ್ಕಿಂತ ಸೇವೆ ಅಂತ ಕರೆಯೋಣ. ಸೇವಾ ಮನೋಭಾವನೆ ಇರಬೇಕು ಇದರಲ್ಲಿ. ದಿಸ್ ಸರ್ವೀಸ್, ಫುಡ್ ಸರ್ವೀಸ್. ವ್ಯಾಪಾರ ಅಂದರೆ ಓಕೆ, ನಮ್ಮ ಆಡು ಭಾಷೆ ನಾವು ವ್ಯಾಪಾರನ ಕರಿತೀವಿ, ಆದರೆ ನನ್ನ ನಂಬಿಕೆ ಇದು ಸರ್ವೀಸು. ಆ ಸರ್ವೀಸ್ ಓರಿಯೆಂಟೆಡ್ ಪೀಪಲ್ಲೇ ಆಗಿರಬೇಕು. ಒಬ್ಬ ನರ್ಸ್ ಆಗಬೇಕಾದ್ರೆ ಅವರಲ್ಲಿ ಕ್ವಾಲಿಫಿಕೇಷನ್ಗಿಂತನೂ ಆ ಮನೋಭಾವನೆ ಅವರಲ್ಲಿ ಇರಬೇಕು. ಅವರು ಅದನ್ನು ಸಕ್ಸಸ್ ಮಾಡೋಕ್ಕೆ ಸಾಧ್ಯವಾಗ್ತದೆ. ಸರ್ವಿಸ್ ಸೆಕ್ಟರೇ ಬೇರೆ, ದಿ ಸರ್ವಿಸ್ ಸೆಕ್ಟರ್. ಇದರ ಜೊತೆಗೆ ಉದ್ಯಮದ ಜೊತೆಗೆ ಉದ್ಯಮವನ್ನು ನೀವು ಸೇವಾ ಕ್ಷೇತ್ರ ಅಂದ್ಕೊಳ್ತೀರಿ. ಹಾಗೆ ಸಮಾಜ ಸೇವಾ ಕ್ಷೇತ್ರದಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಅಂದರೆ ಸಮಾಜದಿಂದ ಪಡೆದಿದ್ದನ್ನು ಮತ್ತೆ ವಾಪಸ್ ಕೊಡೋದಕ್ಕೆ ನಿರಂತರ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹಲವು ಉದಾಹರಣೆಗಳಿವೆ ನಿಮ್ಮ ಬಗ್ಗೆ. ತುಂಬ ಜನ ಯುವಕರಿಗೆ ಹೇಳ್ತೀನಿ, ತುಂಬ ಜನಕ್ಕೆ ನಮ್ಮ ಸಮಾಜ ಏನು ಮಾಡ್ತಾ ಇದೆ, ಏನು ಕೊಟ್ಟಿದೆ ನಮಗೆ ಅಂತಾರೆ. ಆದರೆ ನಾನು ಹೇಳ್ತೀನಿ, ಸಮಾಜ ಇಲ್ಲದೆ ಅಂದರೆ ನಮ್ಮ ಹುಟ್ಟೇ ಇಲ್ಲ ಅಂತ. ನಮ್ಮ ಹುಟ್ಟು, ನಮ್ಮ ಬಾರ್ನ್ ಏನಿದೆಯೋ ಸಮಾಜದಿಂದನೇ ಬಾರ್ನಾಗಿದ್ದೀವಿ ನಾವು. ನಮ್ಮ ತಂದೆ ತಾಯಿ ಹಡಿದ ತಕ್ಷಣ ಆಸ್ಪತ್ರೆ ಯಾರು ಕೊಟ್ಟಿದ್ರು, ಗಾಳಿ ಯಾರು ಕೊಟ್ಟಿದ್ರು, ನೀರು ಯಾರು ಕೊಟ್ಟಿದ್ರು, ರಸ್ತೆ ಯಾರು ಕೊಟ್ಟಿದ್ರು, ಸಮಾಜ ಕೊಟ್ಟಿದ್ದದು. ಇಮಿಡಿಯೇಟ್ ಭೂಮಿ ಬೀಳ್ತಿದ್ದಂಗೆ ನಾವು ಅದನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದು ಸಾಲ ತಿಂತಾಯಿದ್ದೀವಿ, ಅದು ನಾವು ತಿಂತಾಯಿದ್ದೀವಿ. ಸಮಾಜದ ಕೊಡುಗೆ ಕೊಡಲೇಬೇಕು ಪ್ರತಿಯೊಬ್ಬರೂ. ಸಮಾಜ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ನಾನೇನಂತ ಹೇಳಿದ್ರೆ 4 ಕ್ಷೇತ್ರದಲ್ಲೂ ನನ್ನ ಸೇವೆಯನ್ನು ಕೊಟ್ಕೊಂಡು ಬಂದಿದ್ದೀನಿ. ಒಂದು, ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಾಕಷ್ಟು ಸಂಘಟನೆಗಳನ್ನು ಬೆಳೆಸಿ ತುಂಬ ಜನ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಮಾಡಿ ಎಷ್ಟೋ ಸಂಸಾರ ಒಗ್ಗೂಡಿ ಇವತ್ತು ಸಮಾಜಮುಖಿಯಾಗಿ ಒಂದಷ್ಟು ಕೆಲಸಗಳು ಮಾಡೋದಕ್ಕೆ ಮತ್ತು ಆ ಸಾಂಸ್ಕೃತಿಕ ಇದರಲ್ಲಿ ಬೆರೀಲಿಕ್ಕೆ ಅವರಲ್ಲೇ ಒಂದು ಬಾಂಧವ್ಯ ಬೆಳೀಲಿಕ್ಕೆ ಸಾಕಷ್ಟು ಮಾಡಿ ನಾನು 1-2-3 ಸಂಘಟನೆ ಮುಖಾಂತರ ಸೇವೆ ಮಾಡಿದ್ದೀವಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಷ್ಟು ಕೊಡುಗೆಗಳಿದ್ದೇ ಇದೆ. ಹಾಗೆಯೇ ನನಗೆ ಬಹಳ ಆಸಕ್ತಿ ಇದು ಶೈಕ್ಷಣಿಕ. ಧಾರ್ಮಿಕನೂ ಇದೆ, ಸಾಂಸ್ಕೃತಿಕನೂ ಇದೆ, ಇನ್ನೊಂದು ಶೈಕ್ಷಣಿಕ. ಯಾತಕ್ಕೆ ಅಂದರೆ ಒಂದು ಅಡುಗೆ ಮಾಡಬೇಕಾದ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಪರಿಪೂರ್ಣವಾಗಿದ್ದಲ್ಲೇ ಒಳ್ಳೆಯ ರುಚಿಕಟ್ಟಾದ ಅಡುಗೆ ಆಗ್ತದೆ. ಒಂದು ಪರಿಪೂರ್ಣ ಸಮಾಜದಲ್ಲಿ ನಾನು ಬದುಕಿ ಒಬ್ಬ ಪರಿಪೂರ್ಣ ಮನುಷ್ಯ ಅನ್ನಿಸ್ಕೋಬೇಕಾದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಒಂದು ಕೊಡುಗೆ ಇರಬೇಕದರಲ್ಲಿ. ಹಾಗೆಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ನನಗೆ ಭಾಳ ಆಸಕ್ತಿ. ಅದನ್ನು ನಾನು ಒಂದಷ್ಟು ಇತ್ತೀಚಿನ ದಿವಸಗಳಲ್ಲಿ ಅದ್ರ ಬಗ್ಗೆ ಒಂದಷ್ಟು ಕೆಲಸಗಳನ್ನು ಅಂದರೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಇತ್ತೀಚೆಗೆ ಕೂಡ ಒಂದು ನಿಮ್ಮ ಟಿ ವಿನಲ್ಲಿ ಕೂಡ ನ್ಯೂಸ್ ಬಂದಿತ್ತದು. ಹಾಗೆ ಧಾರ್ಮಿಕ ಕ್ಷೇತ್ರಗಳು,
ಎಲ್ಲ ಮನುಷ್ಯನಿಗೆ ಎಲ್ಲದೂ ಬೇಕು. ನಾನು ಯಾವುದು ತಪ್ಪು, ಯಾವುದು ಮಿತಿಯಾಗಿರ್ಬೇಕೆಲ್ಲದು. ಮಿತ ಮೀರಬಾರ್ದು. ಮಿತವಾಗಿದ್ದು ಹಿತವಾಗಿರುತ್ತೆ. ಧಾರ್ಮಿಕತೆನೇ ನಂಬಿ ಅದ್ರ ಹಿಂದೆನೇ ಬೀಳ್ತೀನಿ ಅಂದರೂ ಕೂಡ ನನ್ನ ಅದಕ್ಕೆ ಒಪ್ಪಿಗೆ ಇಲ್ಲ. ಬರೇ ಸಾಮಾಜಿಕ ಬಗ್ಗೆನೂ ಹೋಗ್ತೀನಿ ಅದು ಇಲ್ಲ. ಹೀಗೆ ಎಲ್ಲದೂ ಇರಬೇಕು. ಶೈಕ್ಷಣಿಕ ಯಾತಕ್ಕೆ ಬೇಕು ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು. ದೇಶದ ಆರ್ಥಿಕತೆಗೆ ಮಾನವ ಸಂಪನ್ಮೂಲದ ಕೊಡುಗೆ ಬಹಳ ಇದೆ. ಫಾರ್ಮಲ್ ಎಜುಕೇಷನ್ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ನೀವು ಕೂಡ ಶಾಲಾ ಸಂದರ್ಭದಲ್ಲೇ ಉದ್ಯಮ ಕ್ಷೇತ್ರಕ್ಕೆ ಧುಮುಕ್ದವರು, ಕಾಲೇಜಿನ ಸಂದರ್ಭದಲ್ಲಿ ಉದ್ಯಮ ಕ್ಷೇತ್ರಕ್ಕೆ ಧುಮುಕ್ದವರು. ಈ ಫಾರ್ಮಲ್ ಎಜುಕೇಷನ್ ಬಗ್ಗೆ ನಿಮ್ಮ ಥಾಟ್ ಏನಿದೆ? ಒಂದು ಪಠ್ಯ ಇರುತ್ತೆ, ಅದನ್ನು ಗಟ್ಟು ಹೊಡಿ, ಮಾರ್ಕ್ಸ್ ತಗೋ, ನೋಡಿ ಏನು ಬದಲಾವಣೆ ಆಗಬೇಕು ನಿಮ್ಮ ಪ್ರಕಾರ ದೇಶದ ಶಿಕ್ಷಣ? ನೋಡಿ, ಜನರಲ್ ನಾಲೆಡ್ಜ್ ಅನ್ನೋದು ಬಹಳ ಮುಖ್ಯಮ್ಮ. ನಾನು ಕಾಲೇಜ್ ನೋಡಿಲ್ಲಮ್ಮ, ಮಿಡ್ಲ್ ಸ್ಕೂಲ್ ಕೂಡ ನೋಡಿಲ್ಲಮ್ಮ. ನಾನು ನೋಡಿ ಆ ಏಜಲ್ಲಿ ನೀವು ಉದ್ಯಮಕ್ಕೆ ಬಂದಿದ್ದೆ. ನನಗೆ ಅಂದರೆ ಇವತ್ತು ಇವತ್ತು ನೋಡಿ, ಒಬ್ಬ ಎಜುಕೇಟೆಡ್ ಅಂತ ಕರೀತಾರೆ. ಎಜುಕೇಟೆಡ್ ಅಂತ ಹೇಳಿದ ತಕ್ಷಣ ಜನರಲ್ ಇದರಲ್ಲಿ ಏನಂತ ಹೇಳಿದ್ರೆ ಅವನೊಬ್ಬ ಲಿಟ್ರಸಿ ಆಗಿದ್ದರೆ ಅವನು ಎಜುಕೇಟೆಡ್ ಅಂತ ಕರೀತಾರೆ ಅಂತ. ನನಗೆ ಯಾರೋ ಹೇಳಿದ್ರು ಎಜುಕೇಟೆಡ್ ಹಂಗಲ್ಲಪ್ಪ, ಅವನಿಗೆ ಆಲೋಚನೆ ಅಂದರೆ ಆ ಒಂದು ಇದಿದ್ರೆ ಅವನು ಎಜುಕೇಟೆಡ್ಡು, ಲಿಟ್ರಸಿ ಇದ್ಕೊಳ್ಳಿ ಎಜುಕೇಟೆಡ್ ಆಗಲ್ಲ ಅವನು ಅಂತ ಅವನು ಹೇಳಿದ್ರು. ಹಾಗೆಯೇ ನಮಗೆ ಲಿಟ್ರಸಿ ಬೇಕು. ಮತ್ತು ಜನರಲ್ ನಾಲೆಡ್ಜ್ ಬಹಳ ಮುಖ್ಯ. ಜೀವನದಲ್ಲಿ ಬದುಕಿಸ್ಬೇಕಾದ್ರೆ ಸಮಾಜ ಉಳಿಸ್ಬೇಕಾದ್ರೆ ಒಂದು ಅದು ಬೇಕು. ಲಿಟ್ರಸಿ ಅನ್ನುವಂಥದ್ದು ಇಲ್ಲದೇ ಇವತ್ತು ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಲಿಟ್ರಸಿನೂ ಬೇಕು, ಜನರಲ್ ನಾಲೆಡ್ಜು ಬೇಕು. ಎಲ್ಲದೂ ಬರೀ ಪುಸ್ತಕದ ಮೇಲೇ ನಡೆಯೋದು ಕೂಡ ಅಷ್ಟು ಇದಲ್ಲ, ಎಲ್ಲದೂ ಬೇಕು. ಮಕ್ಕಳಿಗೆ ಇವತ್ತು ನೋಡಿ, ಒಂದು 8 ಟೈಮ್ ಟೇಬಲ್ ಹಾಕಿ ಮೊದಲು ನಮಗೆಲ್ಲ 8 ಪೀರಿಯಡ್ ಕೊಡ್ತಾಯಿದ್ದಾರೆ ನಮಗೆಲ್ಲ. ಅದರಲ್ಲಿ ಬೆಳಗ್ಗೆ ಕನ್ನಡ, ಇಂಗ್ಲೀಷು, ಸಾಯಂಕಾಲ ಆಗ್ತಿದ್ದಂಗೆ PT ಪೀರಿಯಡು, ಅದು ಎಲ್ಲದೂ ಯಾಕೆ ಸಮ್ಮೇಳನ, ಎಲ್ಲದೂ ಸಮ್ಮೇಳನ ಆದರೆ ಒಂದು ಸದೃಢವಾದ ಮನುಷ್ಯ ಆಗಲಿಕ್ಕೆ. ಅದು PTನೂ ಇರ್ತಾಯಿತ್ತು, ವಿದ್ಯೆನೂ ಇರ್ತಾಯಿತ್ತು, ಎಲ್ಲದೂ ಇರ್ತಾಯಿತ್ತು. ಯಾತಕ್ಕೆ ಆ ಥರ ಎಲ್ಲದೂ ಬೇಕು ಮಕ್ಕಳಿಗೆಲ್ಲ ಎಜುಕೇಷನ್ ಬೇಕು, ಎಲ್ಲದೂ ಬೇಕು. 8 ಪೀರಿಯಡ್ನಲ್ಲಿ ಏನಿತ್ತೋ ಅದು ಬಹಳ ಯಾರು ಹಾಕಿದ್ರು ಅದು ಗೊತ್ತಿಲ್ಲ. ರಿಯಲಿ ದಟ್ ಈಸ್ ಗುಡ್.